ಏನೋ ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧವಾಗಿ ಪೋಕ್ಸೋ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆ ಬಾಲಕಿಯ ಪೋಷಕರಿಂದ ವಿಡಿಯೋ ಹೇಳಿಕೆ ಬಿಡುಗಡೆಯಾಗಿದೆ. ಮಗಳ ಬರ್ತ್ಡೇಗೆ ಆಶೀರ್ವಾದ ಪಡೆಯೋದಕ್ಕೆ ಅಂತ ನಾವು ಹೋಗಿದ್ದೆವು. ಮಗಳಿಗೆ ಮಲ್ಲಿಕಾರ್ಜುನ್ ಮುತ್ಯ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಆಶೀರ್ವಾದ ಕೊಟ್ಟಿದ್ದಕ್ಕೆ ಖುಷಿಯಾಗಿ ವಿಡಿಯೋವನ್ನು ಮಾಡಿದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ಆಶೀರ್ವಾದ ಅಂತ ಹಾಕಿದ್ದೇವೆ. ಮಗಳು ಅಪ್ಪ ಅವರ ಜೊತೆಗೆ ಇರುವ ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ತಿರುಚಿ ಕಿಡಿಗೇಡಿಗಳು ವೈರಲ್ ಮಾಡ್ತಾ ಇದ್ದಾರೆ. ಅಪ್ಪ ಅವರದ್ದು ಯಾವುದೂ ಸಹ ತಪ್ಪಿಲ್ಲ, ಅವರು ದೇವರ ಸಮಾನ ಅಂತ ಹೇಳಿದ್ದೇವೆ. ವಿಡಿಯೋ ತಿರುಚಿದವರ ಮೇಲೆ ಕ್ರಮ ಆಗಬೇಕು ಅಂತ ಅಪ್ಪಾಜಿ ದೇವರ ಸಮಾನರು ಅಂತ ಆ ಬಾಲಕಿಯ ಪೋಷಕರು ಈಗ ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮಸ್ಕಾರ. ನಮ್ಮದು ಪರಿವಾರ, ನಾವು ಮಲ್ಲಿಕಾರ್ಜುನ್ ಮುತ್ಯ ಅವ್ರದ್ದು ಭಕ್ತಗಳಿದ್ದೇವೆ. ನಾವು ನಾವು 3-4 ವರ್ಷ ಆಯಿತು ಅವ್ರ ಕಡೆ ನಾವು ಹೋಗ್ತೇವೆ, ಅವ್ರ ದರ್ಶನಕ್ಕೆ ಹೋಗ್ತೇವೆ, ಅವ್ರ ಆಶೀರ್ವಾದ ತೊಳಗೆ ಹೋಗ್ತೇವೆ. ನಾವು ಲಾಸ್ಟ್ ಟೈಮ್ ನಮ್ಮದು ಬಡ್ಡೆ ಸಾಲಾಗ ಆಶೀರ್ವಾದ ತೊಳಗೆ ನಮ್ಮೆಲ್ಲ ಪರಿವಾರ ಹೋಗಿದ್ದೇವೆ. ಆಳ್ಯಾಗ ನಮ್ದು ಏನು ಇದು ಬೀಗರ್ ನಮ್ಮ ಅವ್ರ ಮಗಳು ನಮ್ಮದೇ ಮಗಳು ಆಕಿಗೆ ತೊಗೊಂಡು ಅವ್ರ ಆಶೀರ್ವಾದ ರೂಪಿ ಅವರು ಆಶೀರ್ವಾದ ಕೊಟ್ಟರು. ಅದು ಶೂಟಿಂಗ್ ಇವರೇ ಮಾಡ್ಯಾರ, ನಮ್ಮ ಮನೆಯವರೇ ಮಾಡ್ಯಾರ, ನಾವೇ ಮಾಡಿದ್ವಿ ಅದು ಶೂಟಿಂಗ್. ಅಪ್ಪ ಅವ್ರು ಆಶೀರ್ವಾದ ಕೊಡ್ಲಾಗಿದ್ದಾರೆ ಅಂದು ನಾವು ಖುಷಿಯಾಗಿ ಅದು ವಿಡಿಯೋ ಶೂಟಿಂಗ್ ಮಾಡಿ ನಾವೇ ಇನ್ಸ್ಟಾಗ್ರಾಮ್ ಮೇಲೆ ಇಟ್ಟಿದ್ದೆವು, ನಮ್ಮ ಸ್ಟೇಟಸ್ ಇಟ್ಟಿದ್ದೆವು, ಆಶೀರ್ವಾದ ಅಂದೂ ಇಟ್ಟಿದ್ದೆವು. ನಮಗೆ 2 ದಿನದ ಅಚ್ಚಿ ಕಡೆ ಅಪ್ಪ ಅವ್ರದ್ದು ಮೆಸೇಜ್ ಬರೋಣ ನಾವು ಹೋಗಿದ್ದೇವೆ. ಅಲ್ಲಿ ಅವ್ರದ್ದು ವಿಡಿಯೋ ನಮ್ಮ ಮಗಳ ಜೋಡಿ ವಿಡಿಯೋ ನಾವು ಇನ್ಸ್ಟಾಗ್ರಾಮ್ ಇಟ್ಟಿದ್ದೆವು. ಅದು ವೈರಲ್ ಆಗ್ಯದ. ವೈರಲ್ ಮಾಡಿ ಎನ್ಕೆ ಮಂದಿ ಅದಕ್ಕೆ ಏನಾರು ಕೆಡಿಸಿ ಯಾರು ಮಾಡ್ಯಾರ ಹಿಂಗೆ ತೇನ ನಾವು ಅಪ್ಪಾಜಿ ಕರನ್ ಹೋಗಿದ್ದೆವು. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದಿದ್ರು ಅಲ್ಲಿ ಹೋಗಿ ನಾವೆಲ್ಲ ಬರೆಸಿಕೊಟ್ಟಿದ್ದೆವು. ಅಪ್ಪವ್ರದ್ರಾಗ ಏನೂ ತಪ್ಪಿಲ್ಲ, ಅಪ್ಪವ್ರಿಗೆ ನಾವು ದೌರ್ ತಿಳಿದೆವು. ಅವ್ರು ನಮ್ಮ ಗುರುವಾರ ಅವ್ರ ಆಶೀರ್ವಾದ ನಾವು ತೋತೇವು ಸರ್ಕ. ಅವ್ರು ಅಲ್ಲಿದೇನು ಚಾನಲ್ದವ್ರು ಕೆಡಿಸಿ ನಮ್ಮ ಹುಡುಗಿದು ಅಪ್ಪವ್ರದ್ದು ಗಲಾಟೆ ಮಾಡೋದು ಪ್ರಯತ್ನ ಮಾಡ್ಯಾರ, ಅದು ಭಾಳ ತಪ್ಪದ. ಅಪ್ಪಾಜಿ ದೇವ್ರಾರ, ಅವ್ರಿಗೆ ನಾವು ದೇವ್ರು ಅನಿಸ್ತೇವೆ. ಅವ್ರ ಆಶೀರ್ವಾದ ನಮಗೆ ಸತತ ಇರಬೇಕು, ಈ ಥರ ಮುಂದೆ ಇರೋದೇ ಅದ. ಅದು ನಾವು ಡಿಪಾರ್ಟ್ಮೆಂಟ್ ಮೇಲೆ ಇದ್ದುದು ನಾವು ಬರೆದು ಕೊಟ್ಟಿದ್ದೆವು. ಅಪ್ಪಾಜಿದ ಇದ್ರಾಗ ಏನೂ ತಪ್ಪಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಇವರು ಪೊರಿದು ಅವ್ವಪ್ಪ ಅದಾರ, ನಾವು ದೊಡ್ಡ ಬಾಬಾ ಇದ್ದ. ಅಪ್ಪಾಜಿ ಬದ್ದಲ್ ವೈರಲ್ ಆಗಿತ್ತು ಅದ್ರ ಬದ್ದಲ್ ನಾವು ಲೇಖಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಬರೆದು ಎಲ್ಲ ಕೊಟ್ಟಿದ್ದೇವೆ. ಅಪ್ಪಾಜಿದ ಇದ್ರಾಗ ಏನೂ ತಪ್ಪಿಲ್ಲ ಅಂದ್ರೆ ಅಪ್ಪಾಜಿ ಏನು ತಪ್ಪು ಇಲ್ಲ. ಅವ್ರ ಬದ್ದಲ್ ಅಲ್ಲಿ ಮೀಡಿಯಾದವ್ರು ಕೆಡಿಸಿ ಬದ್ನಾಮ್ ಮಾಡ್ಲಾಗತ್ತಾರ, ಅದು ಇದು ಬರೋಬರಿಲ್ಲ. ಅಪ್ಪಾಜಿ ಮೇಲೆ ನಾವು ಈ ಕಡೆ ಮತ್ತೆ ಬಂದೆವು. ನಮಗೆ ತಿಳಿದಲ್ಲಿಗೆ ಈ ಕೇಸ್ದಾಗ ಅಪ್ಪಾಜಿ ಮೇಲೆ FIR ಮಾಡ್ಯಾರ. ಇದು ಬಹಳ ತಪ್ಪಿದೆ. ಒಂದು ಗುರು ಮೇಲೆ ಬಹಳ ತಪ್ಪು ಇವರು ಮೀಡಿಯಾದ ಮಾಡ್ಲಾಗತ್ತಾರ. ಅದ್ರಾಗ ನಮ್ಮ ಹುಡುಗಿದು ಬಹಳ ಬದನಾಮಿ ಆಗತ್ತದ. ಈ ಬದನಾಮ್ 7-8 ವರ್ಷದಿಂದ ಹುಡುಗಿ ಅದು ಅದ್ರ ಆಕಿಂದ ಜೀವನ ಮೇಲೆ ಪರಿಣಾಮ ಆಗ್ತದ. ಇದು ಮೀಡಿಯಾದವ್ರಿಗೆ ಭೀ ಅವ್ರಿಗೆ ಮಕ್ಕಳಿದ್ದರಿತ್ತು, ಅವ್ರಿಗೆ ಭೀ ಅವ್ವಪ್ಪ ಇದ್ದರಿತ್ತು. ಅವ್ರ ಹುಡುಗಿಯರ ಬದ್ದಲ್ಲಿ ಹಿಂಗೆ ಐತಂದ್ರ ಅವ್ರದ್ದು ಮಾನಸಿಕ್ತದ ಅವ್ರು ವಿಚಾರ ಮಾಡಿ ಇದೆಲ್ಲ ನಿಂದಿಸ್ಬೇಕು. ಮತ್ತು ಅಪ್ಪಾಜಿ ಮೇಲೆ FIR ಮಾಡ್ಯಾರ, ಅದು FIR ತೆಗಿಬೇಕು. ಹಿಂಗೆ ನಮ್ದು ವಿನಂತಿ ಇದೆ. ಬಾಲಕಿಯ ಪೋಷಕರಿಂದ ಈಗ ಒಂದು ಹೇಳಿಕೆ ಬಿಡುಗಡೆ ಮಾಡಲಾಗಿದೆ. ಆ ಹೇಳಿಕೆಯಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಆ ಹುಡುಗಿಯ ತಂದೆ ತಾಯಿ ಇಬ್ಬರು ಜೊತೆಲಿ ಕೂತ್ಕೊಂಡಿದ್ದಾರೆ. ಅವರ ದೊಡ್ಡಪ್ಪ ಮಾತನಾಡೋ ಸಂದರ್ಭದಲ್ಲಿ ಅವರು ಇನ್ ಡಿಟೇಲ್ ಆಗಿ ಕ್ಲಿಯರ್ ಆಗಿ ಹೇಳ್ತಾರೆ. ಆ ಮಗುವಿನ ಬರ್ತ್ಡೇ ಇತ್ತು, ಆ 7-8 ವರ್ಷದ ಮಗು ಅದು. ಆ ಸಂದರ್ಭದಲ್ಲಿ ನಾವೇ ಆ ವಿಡಿಯೋವನ್ನು ಮಾಡಿದ್ದೀವಿ. ನಾವು ಅವ್ರನ್ನ ಗುರುಗಳ ರೂಪದಲ್ಲಿ ನೋಡ್ತೀವಿ, ದೇವರ ರೂಪದಲ್ಲಿ ನೋಡ್ತೀವಿ. ಅವರದ್ದು ಯಾವುದೂ ಸಹ ತಪ್ಪಿಲ್ಲ. ಯಾರೋ ಇಂಟೆನ್ಷನ್ಲಿ ಈ ವಿಡಿಯೋವನ್ನು ಈ ರೀತಿಯಾಗಿ ಕೆಟ್ಟದಾಗಿ ಹರಿಬಿಟ್ಟಿದ್ದಾರೆ. ನಾವೇ ಆ ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಖಾತೆಯಲ್ಲೇ ಅಪ್ಪಾಜಿಯ ಆಶೀರ್ವಾದ ಅಂತ ಹೇಳಿ ನಾವು ಬರ್ಕೊಂಡು ಅಲ್ಲಿ ಈ ವಿಡಿಯೋವನ್ನು ಹಾಕಿದ್ವಿ. ಅದನ್ನು ಆದರೆ ತಿರುಚುವಂತಹ ಕೆಲಸವನ್ನು ಕೆಲ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಸಹ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಅಪ್ಪಾಜಿಗೆ ಈ ಹಿಂದೆ ಯಾವ ರೀತಿಯಾಗಿ ನಾವು ಗೌರವವನ್ನು ಕೊಡ್ತಿದ್ವಿ ಮತ್ತು ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು ಅನ್ನುವಂತಹ ಮನವಿಯನ್ನು ಸಹ ಆ ಬಾಲಕಿಯ ಪೋಷಕರು ಇವಾಗಲೂ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಮಕ್ಕಳ ಪ್ರಾಧಿಕಾರದಿಂದ ಈಗಾಗಲೇ ಏನು ಕಂಪ್ಲೇಂಟ್ ರೈಸ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಫಿಕೇಶನ್ ಪೊಲೀಸ್ ಠಾಣೆಯಲ್ಲಿ ಕೊಡಲೇಬೇಕು. ಕಾರಣ ಏನಂದರೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಕಡೆಗೆ ಪೋಷಕರಿಂದನೂ ಸಹ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆಗೆ ಮಲ್ಲಿಕಾರ್ಜುನ್ ಮುತ್ಯ ಅವರಿಂದನೂ ಸಹ ಸಂಪೂರ್ಣವಾದಂತಹ ವಿವರವನ್ನು ಕೇಳುವಂತಹ ಕೆಲಸವನ್ನು ಮಾಡ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಗಳ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ.
ಕೇವಲ 7ರಿಂದ 8 ವರ್ಷದ ಮಗು, ಅವಳ ಹೆಸರು ಈಗ ದೊಡ್ಡ ಮಟ್ಟದಲ್ಲಿ ಕೆಡ್ತಾ ಇದೆ. ಅದೇ ನಿಮ್ಮ ಮನೆಯ ಕುಟುಂಬಸ್ಥರು ಇದ್ರೆ ಏನ್ ಮಾಡ್ತೀರಿ ಅನ್ನುವಂತಹ ಪ್ರಶ್ನೆಯನ್ನ ಸ್ವಾಭಾವಿಕವಾಗಿ ಆ ಬಾಲಕಿಯ ಪೋಷಕರು ಮಾಡ್ತಾ ಇದ್ದಾರೆ. ಇದು ಖಂಡಿತ ನಿಜ. ಕಾರಣ ಏನು ಅಂದ್ರೆ ಅಲ್ಲಿ ಆಗಿರುವಂತಹ ವಿಡಿಯೋ ತುಣುಕಿನ ವಿಚಾರವಾಗಿ ಅದನ್ನ ತಿರುಚಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆ ಪೋಷಕರು ಸಹ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಎಲ್ಲರಿಗೆ ನಮಸ್ಕಾರ. ನಮ್ಮದು ಪರಿವಾರ, ನಾವು ಮಲ್ಲಿಕಾರ್ಜುನ ಮುಕ್ತಿ ಅವ್ರದ್ದು ಭಕ್ತಗಳಿದ್ದೇವೆ. ನಾವು ನಾವು 3-4 ಸಾಲ ವರ್ಷ ಆಯಿತು ಅವ್ರ ಕಡೆ ನಾವು ಹೋಗ್ತೇವೆ, ಅವ್ರ ದರ್ಶನಕ್ಕೆ ಹೋಗ್ತೇವೆ, ಅವ್ರ ಆಶೀರ್ವಾದ ತೊಳಗೆ ಹೋಗ್ತೇವೆ. ನಾವು ಲಾಸ್ಟ್ ಟೈಮ್ ನಮ್ಮದು ಬಡ್ಡೆ ಸಾಲಾಗ ಆಶೀರ್ವಾದ ತೊಳಗೆ ನಮ್ಮೆಲ್ಲ ಪರಿವಾರ ಹೋಗಿತ್ತಿದ್ದೆವು. ಆಳ್ಯಾಗ ನಮ್ದು ಏನು ಇದು ಬೀಗರ್ ನಮ್ಮ ಅವ್ರ ಮಗಳು ನಮ್ಮದೇ ಮಗಳು ಆಕಿಗೆ ತೊಗೊಂಡು ಅವ್ರ ಆಶೀರ್ವಾದ ರೂಪಿ ಅವರು ಆಶೀರ್ವಾದ ಕೊಟ್ಟರು. ಅದು ಶೂಟಿಂಗ್ ಇವರೇ ಮಾಡ್ಯಾರ, ನಮ್ಮ ಮನೆಯವರೇ ಮಾಡ್ಯಾರ, ನಾವೇ ಮಾಡಿದ್ವಿ ಅದು ಶೂಟಿಂಗ್. ಅಪ್ಪ ಅವ್ರ ಆಶೀರ್ವಾದ ಕೊಡ್ಲಾಗಿದ್ದಾರೆ ಅಂದು ನಾವು ಖುಷಿಯಾಗಿ ಅದು ವಿಡಿಯೋ ಶೂಟಿಂಗ್ ಮಾಡಿ ನಾವೇ ಇನ್ಸ್ಟಾಗ್ರಾಮ್ ಮೇಲೆ ಇಟ್ಟಿದ್ದೆವು, ನಮ್ಮ ಸ್ಟೇಟಸ್ ಇಟ್ಟಿದ್ದೆವು, ಆಶೀರ್ವಾದ ಅಂದೂ ಇಟ್ಟಿದ್ದೆವು. ನಮಗೆ 2 ದಿನ ಆಚೆ ಕಡೆ ಅಪ್ಪ ಅವ್ರದ್ದು ಮೆಸೇಜ್ ಬರೋಣ ನಾವು ಹೋಗಿದ್ದೇವೆ. ಅಲ್ಲಿ ಅವ್ರದ್ದು ವಿಡಿಯೋ ನಮ್ಮ ಮಗಳ ಜೋಡಿ ವಿಡಿಯೋ ನಾವು ಇನ್ಸ್ಟಾಗ್ರಾಮ್ ಇಟ್ಟಿದ್ದೆವು. ಅದು ವೈರಲ್ ಆಗ್ಯದ. ವೈರಲ್ ಮಾಡಿ ಎನ್ಕೆ ಮಂದಿ ಅದಕ್ಕೆ ಏನಾರು ಕೆಡಿಸಿ ಯಾರು ಮಾಡ್ಯಾರ ಹಿಂಗೆ ತೇನ ನಾವು ಅಪ್ಪಾಜಿ ಕರನ್ ಹೋಗಿದ್ದೆವು. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದಿದ್ರು ಅಲ್ಲಿ ಹೋಗಿ ನಾವೆಲ್ಲ ಬರೆಸಿಕೊಟ್ಟಿದ್ದೆವು. ಅಪ್ಪವ್ರದ್ರಾಗ ಏನೂ ತಪ್ಪಿಲ್ಲ. ಅಪ್ಪವ್ರಿಗೆ ನಾವು ದೇವ್ರು ತಿಳಿದೆವು. ಅವ್ರು ನಮ್ಮ ಗುರುವಾರ, ಅವ್ರ ಆಶೀರ್ವಾದ ನಾವು ತೋತೇವು ಸರ್ಕ. ಅವ್ರು ಅಲ್ಲಿದೇನು ಚಾನಲ್ದವ್ರು ಕೆಡಿಸಿ ನಮ್ಮ ಹುಡುಗಿದು ಅಪ್ಪವ್ರದ್ದು ಗಲಾಟೆ ಮಾಡೋದು ಪ್ರಯತ್ನ ಮಾಡ್ಯಾರ. ಅದು ಬಹಳ ತಪ್ಪದ. ಅಪ್ಪಾಜಿ ದೇವ್ರಾರ, ಅವ್ರಿಗೆ ನಾವು ದೇವ್ರು ಅನಿಸ್ತೇವೆ. ಅವ್ರ ಆಶೀರ್ವಾದ ನಮಗೆ ಸತತ ಇರಬೇಕು. ಈ ಥರ ಮುಂದೆ ಭೀ ಇರೋದೇ ಅದ. ಅದು ನಾವು ಡಿಪಾರ್ಟ್ಮೆಂಟ್ ಮೇಲೆ ಇದ್ದುದು ನಾವು ಬರೆದು ಕೊಟ್ಟಿದ್ದೆವು. ಅಪ್ಪಾಜಿದ ಇದ್ರಾಗ ಏನೂ ತಪ್ಪಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಇವರು ಪೊಲೀದು ಅವ್ವಪ್ಪ ಅದಾರ, ನಾವು ದೊಡ್ಡ ಬಾಬಾ ಇದ್ದ. ಅಪ್ಪಾಜಿ ಬದ್ದಲ್ ವೈರಲ್ ಆಗಿತ್ತು ಅದ್ರ ಬದ್ದಲ್ ನಾವು ಲೇಖಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಬರೆದು ಎಲ್ಲ ಕೊಟ್ಟಿದ್ದೇವೆ. ಅಪ್ಪಾಜಿದ ಇದ್ರಾಗ ಏನೂ ತಪ್ಪಿಲ್ಲ ಅಂದ್ರೆ ಅಪ್ಪಾಜಿ ಏನು ತಪ್ಪು ಇಲ್ಲ. ಅವ್ರ ಬದ್ದಲ್ ಅಲ್ಲಿ ಮೀಡಿಯಾದವ್ರು ಕೆಡಿಸಿ ಬದ್ನಾಮ್ ಮಾಡ್ಲಾಗತ್ತಾರ, ಅದು ಇದು ಬರೋಬರಿಲ್ಲ. ಅಪ್ಪಾಜಿ ಮೇಲೆ ನಾವು ಈ ಕಡೆ ಮತ್ತೆ ಬಂದೆವು. ನಮಗೆ ತಿಳಿದಲ್ಲಿಗೆ ಈ ಕೇಸ್ದಾಗ ಅಪ್ಪಾಜಿ ಮೇಲೆ FIR ಮಾಡ್ಯಾರ. ಇದು ಬಹಳ ತಪ್ಪೈತೆ. ಒಂದು ಗುರು ಮೇಲೆ ಬಹಳ ತಪ್ಪು ಇವರು ಮೀಡಿಯಾದ ಮಾಡ್ಲಾಗತ್ತಾರ. ಅದ್ರಾಗ ನಮ್ಮ ಹುಡುಗಿದು ಬಹಳ ಬದನಾಮಿ ಆಗತ್ತದ. ಈ ಬದನಾಮ್ 7-8 ವರ್ಷದಿಂದ ಹುಡುಗಿ ಅದದು. ಅದ್ರ ಆಕಿಂದ ಜೀವನ ಮೇಲೆ ಪರಿಣಾಮ ಆಗ್ತದ. ಇದು ಮೀಡಿಯಾದವ್ರಿಗೆ ಭೀ ಅವ್ರಿಗೆ ಭೀ ಮಕ್ಕಳಿದ್ದರಿತ್ತು, ಅವ್ರಿಗೆ ಭೀ ಅವ್ವಪ್ಪ ಇದ್ದರಿತ್ತು. ಅವ್ರ ಹುಡುಗಿಯರ ಬದ್ದಲ್ಲಿ ಹಿಂಗೆ ಐತಂದ್ರ ಅವ್ರದ್ದು ಮನಸ್ಸಿಗ್ತದ, ಅವ್ರು ವಿಚಾರ ಮಾಡಿ ಇದೆಲ್ಲ ನಿಂದಿಸ್ಬೇಕು. ಮತ್ತು ಅಪ್ಪಾಜಿ ಮೇಲೆ FIR ಮಾಡ್ಯಾರ, ಅದು FIR ತೆಗಿಬೇಕು. ಹಿಂಗೆ ನಮ್ದು ವಿನಂತಿ ಇದೆ ಎಲ್ಲರೂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.